ಕನ್ನಡದ ಖ್ಯಾತ ನಿರೂಪಕಿ ಸುಮಾರು 3 ದಶಕಗಳಿಂದ ಲಕ್ಷಾಂತರ ಅಭಿಮಾನಿಗಳನ್ನ ಸೆಳೆದಿಟ್ಕೊಂಡಿದ್ದ ಸಿಂಹಿಣಿ ನಿರೂಪಕಿ ಅಂತಲೇ ಅಪರ್ಣ ಗುರುತಿಸಿಕೊಂಡಿದ್ರು. ಆದರೆ ಕ್ಯಾನ್ಸರ್ನ ಸಂಘರ್ಷಣದಿಂದ ಕೊನೆಗೂ ಕೂಡ ಸೋತು ಮಡಿದಿದ್ದಾರೆ ಅಪರ್ಣ. ರಾಜ್ಯದ ಜನತೆಯನ್ನ ಬಿಟ್ಟು ಅಗಲಿದ್ದಾರೆ ಅಪರ್ಣ ಹೇಗಿದ್ರು, ಅಪರ್ಣ ಏನು ಅನ್ನೋದನ್ನ ಅವರು ಓದಿದಂತಹ ಶಾಲೆಯಲ್ಲಿನ ಟೀಚರ್ಸ್ ಆಗಿರ್ಬೋದು, ಅವರ ಕ್ಲಾಸ್ಮೇಟ್ಸ್ ಆಗಿರ್ಬೋದು, ತಮ್ಮದೇ ಆದಂತಹ ಅಭಿಪ್ರಾಯವನ್ನ ಅಪರ್ಣ ಬಗ್ಗೆ ಹಂಚಿಕೊಂಡಿದ್ದಾರೆ. ಹಾಗಾದ್ರೆ ಅಪರ್ಣ ಹೇಗಿದ್ರು ನೋಡ್ತಾ ಹೋಗೋಣ. ಕನ್ನಡವನ್ನೇ ಉಸಿರಾಗಿಸಿಕೊಂಡಿದ್ದವರು ಅಪರ್ಣ. ಶಾಲಾ ಕಾಲೇಜಿನಲ್ಲಿ ಸಹಪಾಠಿಗಳಿಗೆ ಅಪರ್ಣ ಮಾದರಿ. ಅಪರೂಪದ ಪ್ರತಿಭೆ. ಶಿಕ್ಷಕಿಯರಿಗೆ ಅಪರ್ಣ ಅಚ್ಚುಮೆಚ್ಚು. ಕನ್ನಡದ ಖ್ಯಾತ ನಿರೂಪಕಿ ಅಪರ್ಣ ನಮ್ಮನ್ನೆಲ್ಲ ಅಗಲಿದ್ದಾರೆ. ಅವರ ಜೊತೆಗಿನ ಒಡನಾಟವನ್ನ, ಅವರ ಜೊತೆ ಓದಿದ ಗೆಳತಿಯರು, ಅವರಿಗೆ ಪಾಠ ಮಾಡಿದಂತಹ ಶಿಕ್ಷಕಿಯರು ಮೆಲುಕು ಹಾಕಿದ್ದಾರೆ. ನರ್ಸರಿಯಿಂದ ಕಾಲೇಜಿನವರೆಗೂ ಒಂದೇ ಸ್ಕೂಲು ಕಾಲೇಜಿನಲ್ಲಿ ಓದಿದವರು ಅಪರ್ಣ. ಅವರೇ ನಮ್ಮ ಮಾಡೆಲ್ ಅಂದಿದ್ದಾರೆ. ಹೌದು, ಕಲಾವಿದೆಯಾಗಿ, ನಿರೂಪಕಿಯಾಗಿ ಕನ್ನಡಿಗರ ಮನಗೆದ್ದಂತಹ ಅಪರ್ಣ ಶಾಲಾ ಕಾಲೇಜಿನ ದಿನಗಳಲ್ಲಿ ಎಲ್ಲರಿಗೂ ಕೂಡ ಅಚ್ಚುಮೆಚ್ಚು ಮತ್ತು ಮಾದರಿಯಾಗಿದ್ರು. ಅಪರ್ಣ ಅವರು ಪ್ಯಾಲೇಸ್ ಗುಟ್ಟಹಳ್ಳಿಯ ಕರ್ನಾಟಕ ಎಜುಕೇಷನಲ್ ಅಂಡ್ ಕಲ್ಚರಲ್ ಸೊಸೈಟಿಯಲ್ಲಿ ನರ್ಸರಿಯಿಂದ 10ನೇ ತರಗತಿವರೆಗೂ ಓದಿದ್ರು. ಅಪರ್ಣ 6ನೇ ತರಗತಿ ಓದುವಾಗ ಅವರ ಕ್ಲಾಸ್ ಟೀಚರ್ ಆಗಿದ್ದ ರುಹಿ ಖಾನ್ಗೆ ಅಪರ್ಣ ಅಂದ್ರೆ ಅಚ್ಚುಮೆಚ್ಚು. ನನ್ನ ಅನುಭವದಲ್ಲಿ ಅಪರ್ಣ ಅಂತಹ ವಿದ್ಯಾರ್ಥಿನಿಯನ್ನ ನೋಡ್ಲಿಕ್ಕೆ ಸಾಧ್ಯವಿಲ್ಲ ಅಂತೇಳಿ ಶಿಕ್ಷಕಿ ಭಾವುಕರಾಗಿದ್ದಾರೆ. I think I will take the liberty of sharing this. ಇವತ್ತು ನಾವೆಲ್ಲ ಏನಾದರೂ ಆಗಿದ್ರೆ that is because of our parents and these wonderful teachers. This is definitely not a cliche. I think I should share this because also she was so nice. She was really a gem. We have lost it. It's a great loss for us. ಆ ಥರ ಅಂಥ ಜನ ಲೈಫಲ್ಲಿ ತುಂಬ ಕಡಿಮೆ ಜನ ಸಿಕ್ಕೋದು ಆ ಥರ. ಸೊ ಐ ಕ್ಯಾನಾಟ್ ಫರ್ಗೆಟ್ ಹರ್ ಟಿಲ್ ಮೈ ಲೈಫ್ ಲಾಂಗ್. ಶಿ ಈಸ್ ಸಚ್ ಎ ಗ್ರೇಟ್ ಗರ್ಲ್. I have no words to express my feelings. He was one of my favorite students. It's a great loss. I cannot express my feelings. ಕನ್ನಡದ ಅಸ್ಮಿತೆ ನಿರೂಪಕಿ ಅಪರ್ಣ ಅವರ ನಿಧನ ಕರುನಾಡಿಗೆ ತುಂಬಲಾರದ ನಷ್ಟವಾಗಿದೆ. ನಿರೂಪಕಿ ಅಪರ್ಣ ಅವರ ಸ್ಕೂಲ್ ಟೀಚರ್ ಆದ ಸತ್ಯವತಿ ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದ್ದಾರೆ. ಅಪರ್ಣ ನಮ್ಮ ಶಾಲೆಯ ಆಸ್ತಿಯಾಗಿದ್ರು. ಭಾಷಣ, ಸಂಗೀತ, ಸಾಹಿತ್ಯದಲ್ಲಿ ಯಾವಾಗಲೂ ಕೂಡ ಮುಂದಿರ್ತಿದ್ರು ಅಂತ ಹಾಡಿ ಹೊಗಳಿದ್ದಾರೆ. ಮರಳಿ ಹೊರಳಾಡುವುದು ಇರುವಿದೇನು ಒಣರಗಳೆಯೋ ಮಂಕುತಿಮ್ಮ. ಆಕೆ ನಮ್ಮ ಶಾಲೆಗೆ ಒಂದು ದೊಡ್ಡ ಆಸ್ತಿ ಅಂತಲೇ ಹೇಳ್ಬೋದು. ವಜ್ರದ ಥರ ಅಂತ ಹೇಳ್ಬೋದು. ಓದಿನಲ್ಲಿ ತುಂಬ ಚುರುಕಾಗಿದ್ರು. ಜೊತೆಗೆ ಆಟಪಾಠಗಳಲ್ಲಿಯೂ ತುಂಬ ಚುರುಕು. ಆಮೇಲೆ ಹಾಡು ಮುಂತಾದವುಗಳಲ್ಲಿಯೂ ಚುರುಕಾಗಿದ್ದರು. ಎಲ್ಲದರಲ್ಲೂ ಪ್ರೈಸ್ ತೊಗೊತಾ ಇದ್ದರು. ಮತ್ತು ಒಂದು ರೀತಿಯ ಸಂಸ್ಕೃತಿ, ಸಭ್ಯತೆ ಎಲ್ಲ ಅಂತ ಹೇಳಬೇಕಾದ್ರೆ ಅಪರ್ಣ ಅಂತ ನಾವು ಹೇಳ್ಬೋದು. ಚಿಕ್ಕ ವಯಸ್ಸಿನಿಂದ ಒಂದೇ ಥರ ವಿನಯ, ಗಾಂಭೀರ್ಯತೆ, ಒಂಥರ ಎಲ್ಲೆಲ್ಲಿ ಹೇಗಾಗಿರಬೇಕೋ ಆ ಥರ ಇರ್ತಾಯಿದ್ರು. ನೀವು ಯಾವುದೇ ಆಟಪಾಠ ಆಗಲಿ, ಡ್ಯಾನ್ಸ್ ಆಗಲಿ, ಹಾಡುಗಳಾಗಲಿ ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡೋರು. ಭಾಷಣ ಸ್ಪರ್ಧೆಯಲ್ಲೂ ಪಾರ್ಟಿಸಿಪೇಟ್ ಮಾಡೋರು. ನಮ್ಮ ಶಾಲೆಗೆ ಒಂದು ದೊಡ್ಡ ಆಸ್ತಿ ಅಂತ ಹೇಳ್ಬೋದು. ಎಲ್ಲರೂ ಅಷ್ಟೇ. ಆಕೆನೇ ನಿರೂಪಣೆ ಮಾಡಿದ್ರು ಅವತ್ತು. ನಿರೂಪಣೆ ಮಾಡಿದ್ದು ಆಕೆನೇ ಅವತ್ತು. ಮತ್ತು ಎಲ್ಲರಿಗೂ ಒಂಥರ ಇನ್ಸ್ಪೈರ್ ಮಾಡಿ ಎಲ್ಲರನ್ನೂ ಮುಂದೆ ತಂದು ಒಂಥರ ಒಳ್ಳೆ ಹಬ್ಬದ ವಾತಾವರಣ ಸೃಷ್ಟಿಸಿ ಚೆನ್ನಾಗಿ ಒಂದು ಫಂಕ್ಷನ್ ಮಾಡಿದ್ರು. ಅವತ್ತೇ ನಾನು ಲಾಸ್ಟ್ ನೋಡಿದ್ದು ಆಕೆ. ಖಂಡಿತವಾಗ್ಲೂ. ಯಾಕೆಂದರೆ ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದ ಮಕ್ಕಳು ಅಂತ ಹೇಳಿದ್ರೆ ನಮಗೆ ಅಪರ್ಣ, ಜ್ಯೋತಿರ್ಮಯಿ ಅಂತವ್ರೆ. ಹಾಗಾಗಿ ನಮಗೆ ಯಾವತ್ತೂ ಮರೆಯಲಾದಂಥ ಹೂವುಗಳು ಅಂತ ಹೇಳ್ಬೋದು. ಇನ್ನು ಅಪರ್ಣ ಅವರ ಜೂನಿಯರ್ ಕೂಡ ಅಪರ್ಣ ಅವರ ಜೊತೆ ಕಳೆದ ನೆನಪುಗಳನ್ನು ಮೆಲುಕು ಹಾಕಿದ್ದಾರೆ. ಮತ್ತು ನಾನು ನನ್ನ ಹಳೆ ನೆನಪುಗಳೆಲ್ಲ ಅಂದರೆ ಸ್ಕೂಲಲ್ಲಿರಬೇಕಾದ್ರೆ ಅವಳು ಹೇಗೆ ನನಗೆ ಸೀನಿಯರ್ ಆಗಿದ್ಲು, ಎಷ್ಟು ಒಂದು ಮೃದು ಸ್ವಭಾವದವಳಾಗಿದ್ಲು. ಪ್ಲಸ್ ಅದ್ರ ಜೊತೆಗೆ ಏನಪ್ಪ ಅಂತಂದರೆ ಅವಳಿಂದ ನಾವು ತುಂಬಾ ಕಲ್ತಿದ್ದೀವಿ. ನಾವು ಸೀನಿಯರ್ಸ್ ಏನಾದ್ರೂ ಮಾಡ್ತಾ ಇದ್ದಾಗ ನಾವು ಅಬ್ಸರ್ವ್ ಮಾಡ್ತಾಯಿದ್ವಿ ದ ವೇ ಶಿ ಯೂಸ್ ಟು ಸ್ಪೀಕ್. ಆಮೇಲೆ ಅಸ್ಪಷ್ಟತೆ, ಅದ್ರ ಜೊತೆಗೆ ಈವನ್ ಇಂಗ್ಲೀಷ್ ಆಲ್ಸೋ ವಾಸ್ ವೆರಿ ಗುಡ್.
ಮತ್ತು ಏನು ಅಂತಂದರೆ ಪ್ರತಿ ಒಂದರಲ್ಲೂ ಓದೋದ್ರಲ್ಲಾಗಲಿ ಎಲ್ಲದರಲ್ಲೂ ತುಂಬಾ ಮುಂದೆ ಇದ್ಲಲ್ವ. ಸೊ ಅದರಿಂದ ಅವಳನ್ನು ನೋಡಿ ನಾವು ಕಲ್ತಿದ್ದೀವಿ. ಶಿ ವಾಸ್ ಎ ಮಾಡೆಲ್ ಫಾರ್ ಅಸ್. ಒಟ್ಟಿಗೆ ಹೋಗ್ತಾ ಇದ್ವಿ, ಒಟ್ಟಿಗೆ ಬರ್ತಾ ಇದ್ವಿ. ಆ ನೆನಪುಗಳನ್ನು ನೆನಪು ಮಾಡಿಕೊಂಡ್ರೆ ನನಗೆ ತುಂಬಾ ದುಃಖ ಆಗುತ್ತೆ. ಮೊದಲನೇದಾಗಿ ತುಂಬ ಮಾನವೀಯತೆ ಅವಳಿಗೆ. ಅಷ್ಟು ಚೆನ್ನಾಗಿ ಎಲ್ಲದಕ್ಕೂ ಫ್ರೆಂಡ್ಸ್ನ ವಿಚಾರಿಸ್ಕೊಳ್ಳೋದು, ಒಂದಿನ ಬಂದಿಲ್ಲ ಅಂದರೆ ಯಾಕೆ ಬಂದಿಲ್ಲ ಅಂತ ಕೇಳ್ತಾ ಇದ್ಲು. ಸೊ ಹಾಗಾಗಿ ಅವಳದ್ದು ನೆನಪುಗಳನ್ನು ಮಾತ್ರ ಯಾವತ್ತೂ ಮರೆಯೋಕ್ಕಾಗಲ್ಲ. ಅದನ್ನ ನೆನೆಸ್ಕೊಂಡ್ರೇ ತುಂಬಾ ದುಃಖ ಆಗುತ್ತೆ ಮೇಡಮ್. ತಮ್ಮ ಇಡೀ ಬದುಕನ್ನ ಕನ್ನಡ ಕಲೆಗಾಗಿ ಮೀಸಲಿಟ್ಟಿದ್ದ ಅಪರ್ಣಾ ಅವರು ಜೀವನದ ಕೊನೆಯ ದಿನಗಳನ್ನು ಸಹ ತುಂಬಾ ಉತ್ಸಾಹದಿಂದಲೇ ಕಳೆದಿದ್ರು. ಆ ಅಪ್ಪಟ ಕನ್ನಡತಿ ಕನ್ನಡಿಗರ ಮನದಲ್ಲಿ ಶಾಶ್ವತವಾಗಿ ಉಳಿಯಲಿದ್ದಾರೆ. ಅರುಣಾ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ.